ರಾಕೇಶನ ಜೊತೆ ನೆನಪಾಗೋವಂಥದ್ದು ಸಾವಿರ ಇದೆ ನಾವು ಹೇಳ್ತಾ ಹೋದರೆ. ಯಾಕಂದರೆ ಸೀಸನ್ 3 ಅವ್ನು ಬಂದಿದ್ದು, ಮತ್ತು ಈ ಕಡೆ ಭಾಗದ ಒಂದು ಅವನ ಭಾಷೆ, ಅವನ ಕಾಮಿಡಿ, ಅವನ ವಿಶೇಷತೆ ಏನು ಅಂತಂದರೆ ಯಾವುದಾದ್ರು ಸ್ಕಿಟ್ಟು ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅವನಿರೋ ಸ್ಕಿಟ್ಟಲ್ಲ, ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗಿ ಆಗಿಲ್ಲ ಅಂದರೆ ಅಲ್ಲೂ ಒಳಗೆ ನುಗ್ಗಿಬಿಟ್ಟು ಏನೋ ಮಾಡಿ ಆ ಸ್ಕಿಟ್ನು ಗೆಲ್ಸಂಗೆ ಮಾಡ್ಬಿಡೋನು. ಅಥವಾ ಅದ್ರದ್ದೇನೋ ಒಂದು ಫಾಲ್ಟ್ ಆಗಿದ್ದರೆ ಇವ್ರ ಸ್ಕಿಟ್ಟಲ್ಲಿ ಅದನ್ನು ಮಾಡೋಣ. ಅಂದರೆ ಸ್ಪಾಂಟೇನಿಟಿ ಮಾಡ್ತಾ ಇದ್ದರಲ್ಲಿ ರಾಕಿ, ಸೂರಜ್ಜು, ಮನು ಈ ಥರದವರು. ಸೊ ನನಗೆ 24 ಅವರ್ಸಲ್ಲಿ ಎಲ್ಲಿದ್ವಿ, ಎಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಜಸ್ಟ್ 24 ಅವರ್ಸ್ ಶಿಫ್ಟ್ ಮಾಡಿಕೊಂಡ್ರೆ ಏನೇ ಈ ಟೈಮಲ್ಲಿ ಎಲ್ಲಿದ್ದೆ, ಇವಾಗ ಇಲ್ಲಿದ್ದೀನಿ, ಇಷ್ಟೇನ ಲೈಫು ಅಂತ ಅನ್ನಿಸ್ಬಿಡುತ್ತೆ. ಸೊ ರಾತ್ರಿ 3 ಗಂಟೆಗೆ ನಯನಾಥ್ ಫೋನ್ ಬಂತು. ಸರಿ ಅಂತ ರಿಸೀವ್ ಮಾಡಿದ್ರೆ ಅಳ್ತಾನೇ ಇದ್ದಾಳೆ. ಫಸ್ಟ್ ಆಫ್ ಆಲ್ ಅಷ್ಟೊತ್ತಿಗೆ ಯಾರದೇ ಫೋನ್ ಬಂದರೂ ಭಯ ಆಗುತ್ತೆ. ಏನಮ್ಮ ಏನು ಅಂತಂದು ರಾಕಿ ಅಂತಿದ್ದಾಳೆ, ಸುಮ್ಮನೆ ಅಳ್ತಿದ್ದಾಳೆ. ಏನು ಇಲ್ಲ ಹಿಂಗೆ ಸುಮ್ಮನೆ ನೀನೇನು ತಮಾಷೆ ಮಾಡೋಕ್ಕೊಂದು ಟೈಮ್ ಇಲ್ವ ನಿನಗೆ ಅಂತ. ನಾನು ಒಂದ್ಸಲ ಇವ್ರು ತಲಾಟೆ ಏನೋ ಮಾಡ್ತಾರೆ ಜೊತೆಲೆಲ್ಲ ಸೇರ್ಕೊಂಡು ಅಂತ ನಾನು ನೋಡ್ರೆ ವಿಷಯ ಸೀರಿಯಸ್ಸು. ಆಮೇಲಿಂದ ಎಲ್ಲ ಕೆಲವರೆಲ್ಲ ರಾತ್ರಿ ಹೊರಟವ್ರು ಸ್ವಲ್ಪ ಬೇಗ ಬಂದರು. ನಮಗೆ ಫಸ್ಟು ಲೊಕೇಶನ್ನು ಹಾಸ್ಪಿಟಲ್ಗೆ ಹಾಕ್ಬಿಟ್ಟಿದ್ರು. ಸೊ ನಾವು ಅಲ್ಲಿ ಹೋದ್ವಿ, ಕಾರ್ಕಳಕ್ಕೆ ಹಂಗೆ ಹೋಗ್ಬಿಟ್ವಿ. ಅಲ್ಲೋಗಿ ನೋಡ್ತೀವಿ ಎಲ್ಲ ಇಲ್ಲಿ ಬಂದುಬಿಟ್ಟಿದ್ದಾರೆ ಅಂತ. ಅದಕ್ಕೆ ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು. ಸರ್ ಏನು ಮಾಡ್ತೀರಾ, ಅವನು ಒಂಥರ ಮುದ್ದು, ತುಂಬ ಕ್ಯೂಟ್ ಅವನು, ಮುದ್ದು ಈಗಲೂ ಅಷ್ಟೇ. ನಾನು ಅದಕ್ಕೆ ಅವ್ನಿಗೆಲ್ಲರೂ ನಮಸ್ಕಾರ ನನಗೆ ಆ ಥರ ನಮಸ್ಕಾರ ಮಾಡ್ಬೇಕು ಅನ್ನಿಸ್ತಾ ಇಲ್ಲ. ಅವ್ನು ನಿಜವಾಗ್ಲೂ ಕೆನ್ನೆ ಗಿಂಡಿ ಅವ್ನು ಮುದ್ದು ಮೂಗು ಹಿಂಗಂದು ಒಂಥರ ಮುದ್ದೆ ಮಾಡಿದೆ ನಾನು ಅವನ್ನ. ಹಂಗಾಗಿ ಸಾಕಷ್ಟು ನೆನಪುಗಳು ಸರ್, ಏನೂ ಹೇಳೋಕ್ಕಾಗಲ್ಲ. ನಮ್ಮ ಸಿನಿಮಾ ಕೂಡ ಮಾಡ್ದೆ ಪಾಪ. ಮತ್ತು ಅವ್ರದ್ದೆಲ್ಲ ಒಂದು ಬ್ಯಾಚ್ ಇದೆ, ಅವ್ರದ್ದೊಂದು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅವ್ರದ್ದು. ಹಂಗಾಗಿ ಅವ್ರನ್ನೆಲ್ಲ ಇಟ್ಕೊಂಡು ನಾವು ಒಂದು ಸೀನ್ಸ್ ಎಲ್ಲ ಮಾಡಿದ್ವಿ ಸಿನಿಮಾದಲ್ಲಿ. ವೆರಿ ಟ್ಯಾಲೆಂಟೆಡ್, ಒಂದು ತುಂಬ ಅತ್ಯಂತ ಪ್ರತಿಭಾನ್ವಿತ ಒಬ್ಬ ಕಲಾವಿದನ ಇವತ್ತು ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ. ಕರಾವಳಿಯವರು ಬೆಂಗಳೂರು ಕಾಮಿಡಿಗೆ ಸೆಟ್ ಆಗ್ತಿದ್ರಾ ಹೇಗೆ, ರಾಕೇಶ್ ಹೇಗೆ? ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ ಅವನಿಗೆ ಪಾಪ. ಅದನ್ನೇ ಹೇಳ್ತೀನಲ್ಲ, ಕರಾವಳಿ ರಾಕಿ ಅಂತಲ್ಲ, ಎಲ್ಲ ಪ್ರವೀಣ, ಅನೀಶಾ, ನಮ್ಮ ಪ್ಯಾಕು ಎಲ್ಲರೂ ಅಷ್ಟೇ. ಆಮೇಲೆ ನಾನು ಬೇರೆ ಆ್ಯಂಕರಾಗಿ ಕರೆಯೋವಾಗ ಅವ್ರ ಊರ ಹೆಸರಿಟ್ಟು ಬೇರೆ ಕಳೀತಾ ಇರ್ತೀನಿ. ಬೆಳ್ತಂಗಡಿ ಹಿತೇಶ್ ಹಿಂಗೆಲ್ಲ ಕರೀತಾ ಇರ್ತೀನಲ್ಲ, ಅದೆಲ್ಲ ನನಗೆ ಸ್ಟ್ರೈಕ್ ಆಗ್ತಾ ಇರುತ್ತೆ ತಲೆಯಲ್ಲಿ. ಸೊ ಅವನು ಇಲ್ಲ ಅಂತ ಅಂದ್ಕೊಳ್ಳೋದೇ ಅರಗಿಸ್ಕೊಳಕ್ಕಾಗದೇ ಇರೋವಂಥ ಒಂದು ವಿಷಯ ಸರ್. ಅಂದರೆ ನಾವು ಎಷ್ಟೋ ಇಂಟರ್ವ್ಯೂ ಕೊಡ್ತೀವಿ, ಬೈಟ್ಸ್ ಕೊಡ್ತೀವಿ, ಈ ಥರದ್ದು ಭಾರಿ ಹಿಂಸೆ ನಮಗೆ. ಈ ಥರದ್ದು ಮಾತಾಡೋಕ್ಕೂ ಬಾಯಿ ಬರೋಲ್ಲ ನಮಗೆ. ಇಂಥದ್ದು ಬೇಡಪ್ಪ ದೇವರೇ ಈ ದಿನಗಳು ಅನ್ನೋ ಥರ ಯಾವಾಗಲೂ ಕೇಳ್ಕೊತೀವಿ. ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅದು ಭಾಳ ಚೆನ್ನಾಗಿ ಮಾಡೋನು ಅವನು. ಅದನ್ನೇ ಹೇಳ್ತೀವಲ್ಲ, ಅದು ಇಂಪ್ರೊವೈಸೇಷನ್ನ ಯಾರಿಗೂ ಹರ್ಟ್ ಆಗದಿರಂಗೆ ಮಾಡೋನು ಅವನು. ಈಗ ಏನೋ ಒಂದು ಅನುಕರಣೆ ಮಾಡಿದಾಗ ಅವ್ರಿಗೆ ಹರ್ಟ್ ಆಗೋ ಥರ ಅಲ್ಲ ಅದು. ಎಷ್ಟು ಚೆನ್ನಾಗಿ ಮಾಡೋನು ಅಂದರೆ ಅವರೇ ಎದ್ದು ಬಂದು ಮತ್ತವನ್ನ ತಬ್ಕೊಂಡು ಅಂತ ಅಂದ್ಬಿಟ್ಟು ಅವನ್ನ ಇದು ಮಾಡೋರು. ಒಟ್ಟು ಅವ್ನು ಹೇಳ್ಬೇಕಂದ್ರೆ ಅವ್ನು ಈಸ್ ವೆರಿ ಕ್ಯೂಟ್. ಅವನೊಂಥರ ಟೆಡಿಬೇರ್ ಥರ, ಎಲ್ಲರೂ ಅವ್ನು ಎತ್ಕೊಂಡು ತಬ್ಕೊಂಡು ಆ ಥರದಿದ್ದಂಥ ಲವಲವಿಕೆ ಹುಡುಗ. ಅದೇ ಹೇಳ್ತೀನಲ್ಲ, 24 ಅವರ್ಸಲ್ಲಿ ನೆನ್ನೆ ಇಷ್ಟು ನಾವೇನೇನೋ ಖುಷಿಯಾಗಿ ಹಿಂಗೆ ಎಲ್ಲೆಲ್ಲೋ ಇದ್ವಿ, ಈ ಥರ ಇವತ್ತು ಇಲ್ಲಿ ಸೇರೋ ಥರ ಆಗಿದೆ. ನಮ್ಮ ಎಲ್ಲ ಕಂಟೆಸ್ಟೆಂಟ್ಸು ಎಲ್ಲರನ್ನೂ ನೋಡಿದಾಗ ಆ ಮುಖ, ಆ ಕಣ್ಣೀರು ಅದೆಲ್ಲ ನೋಡಿದಾಗ ಖಂಡಿತ ಅವನಿಗೆ ಎಲ್ಲ ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಿದ್ದ, ಒಳ್ಳೆ ಆಫರ್ಗಳು ಬರ್ತಾಯಿತ್ತು. ಏನೋ ಸರ್, ಅಷ್ಟೇ ಪಡ್ಕೊಂಬಂದಿದ್ದೆ ಅಷ್ಟೇ ಏನೋ ಅಂತ ಅನ್ಸ್ಬಿಡುತ್ತೆ ಒಂದ್ಸಲ. ತಂಗಿ ಮದುವೆ ಮಾಡಿಸೋ ಕನಸಾಗಿ ಉಳಿತು ಅಂತ ಎಲ್ಲರೂ ಮಾತಾಡ್ತಿದ್ರು. ಹೌದು, ಅದೇ ಇವಾಗ ಒಂದು ದೊಡ್ಡ ಟಾರ್ಗೆಟ್ ಆಗಿ ಎಲ್ಲರೂ ಅದೇ ಮಾತಾಡ್ತಾ ಇದ್ದೀವಿ. ಅದನ್ನ ಹೆಂಗೋ ಒಂದು ಚೆನ್ನಾಗಿ ಮಾಡಬೇಕು ಸರ್. ಇವಾಗ ಏನಾಗುತ್ತೆ, ನಾವು ಕೈಲಾಸನೇ ತಂದು ಪಕ್ಕಕ್ಕೆ ತಕಡೀಲಿ ಹಾಕಿದ್ರು ಅವ್ರಿಗೆ ಸಮಾಧಾನ ಆಗಲ್ಲ ಅಲ್ವಾ. ಈಗ ನಾವು ಮದುವೆನೇ ಗ್ರ್ಯಾಂಡ್ ಮಾಡ್ಬೋದು, ತಿರ್ಗಾ ಅಲ್ಲಿ ನಮ್ಮ ಅಣ್ಣ ಇಲ್ಲ ಅಂತ ಆ ಹೆಣ್ಮಗುಗೆ ಫೀಲ್ ಆಗೋವಂಥ ಒಂದು ಫೀಲನ್ನು ನಾವು ಯಾರೂ ಹಬ್ಬ ತೂಕ ಹಾಕೋಕ್ಕಾಗಲ್ಲ. ಯಥಾಶಕ್ತಿ ಹೆಂಗಾಗುತ್ತೋ ಅಟ್ಲೀಸ್ಟ್ ಅವನ ಖುಷಿಗೆ ಅಲ್ಲಿಂದ ಹರಿಸ್ಲಿ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನಾರು ಒಂದು ಮಾಡಬೇಕು. ಮತ್ತು ಮುಂದಕ್ಕೆ ಹೋಗ್ತಾ ಅವ್ರ ತಾಯಿ ನನಗೆ ಆ್ಯಕ್ಚುಲಿ ಬರ್ತಾ ಆಮೇಲೆ ಕಾರಲ್ಲಿ ಹೇಳಿದ್ರು, ಅವ್ರ ತಾಯಿ ತುಂಬ ಅಟ್ಯಾಚ್ಮೆಂಟು ಅಂದ್ಬಿಟ್ಟು ಅಂತ. ನಾನು ಅಯ್ಯೋ ಏನಪ್ಪ ರಗಳೆದು, ಹಿಂಗಾದರೆ ಹೆಂಗೆ, ಎಲ್ಲರಿಗೂ ಇರುತ್ತೆ ತಾಯಿ ಅಟ್ಯಾಚ್ಮೆಂಟು. ಅದರಲ್ಲಿ ಅವರು ತುಂಬ ವಿಪರೀತ ಮುದ್ದಂತಲ್ಲ ಅವನು. ನಮಗೆ ಅಷ್ಟು ಮುದ್ದನ್ನವಾಗ ಇನ್ನು ತಾಯಿಗಿಲ್ಲದೆ ಇರ್ತಾನೆ. ಈಗ ಅದನ್ನೆಲ್ಲ ಹೆಂಗೆ ಏನು ಇವರು ಇಲ್ಲಿದ್ದು ಏನು ಮಾಡ್ತಾರೆ, ಮುಂದೆ ಹೆಂಗೆ ಇವರ ಸಂಸಾರ ಹೆಂಗೆ ನಡೆಯುತ್ತೆ, ಇದೆಲ್ಲವೂ ಭಾಳ ಕಷ್ಟವಾದಂಥ ಒಂದು ಪ್ರಶ್ನೆ. ಬಟ್ ಅದೇ ನೋಡಬೇಕೀಗ ಮದುವೆ ಮತ್ತು ಅದ ನಂತರ ಹೆಂಗೆ ಅನ್ನೋದನ್ನೆಲ್ಲ ನಾವೆಲ್ಲ ಟೀಮ್ ಒಟ್ಟಿಗೆ ಕೂತೇನೋ ಒಂದು ಮಾಡಬೇಕು ಅಂತಿದ್ದೀವಿ, ಮಾಡ್ತೀವಿ ಸರ್.